ಒಂದ್ ಕತೆ ಹೇಳಲ್ಲೇ ಹೂ ಅನ್ಬೇಕು. ಒಂದೂರಲ್ಲಿ ಒಂದ್ ಕತ್ತಿತ್ತಂತೆ, ಹೂ ಒಂದವ್ರ ಬಾಕಿ ಎಲ್ಲ ಹುಚ್ಚ ಹೋಯ್ತಿತ್ತಂತೆ. ಎಂತ ಕತೆ ಹೇಳ್ತಿ ಅಲ್ಲ. ಇದನ್ನ ನಾನು ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಯಾರು ಫಸ್ಟ್ ಸಿಗ್ತಾರೆ ಅಂತ ನೋಡೋಣ. ಹಾಯ್ ಮಾನ್ಸ, ಹಾಯ್ ಬೇಕು ಅಲ್ಲಿ ಬ್ಲಾಗ್ ಹಾಯ್ ಮಾಡು. ಇವಾಗ ಒಂದು ಟಾಸ್ಕ್ ಇದೆ, ಏನಂದ್ರೆ ನಾನೊಂದು ಕತೆ ತೋರಿಸ್ತೀನಿ, ಅವ್ರು ಹೇಳೋ ಕತೆಗೆ ಹ್ಞೂ ಅಂತ ಹೇಳ್ಬೇಕು. ಸರಿನಾ? ನಾನು ಇದೆಲ್ಲ ನೋಡಿದ್ದೀನಿ. Emotional damage. ಕತೆ ಹೇಳಲ್ಲೇ ಅಂತ ಹೂ ಅನ್ಬೇಕು. ಒಂದೂರಲ್ಲಿ ಒಂದ್ ಕತ್ತಿತ್ತಂತೆ, ಹೂ ಒಂದವ್ರ ಬಾಕಿ ಎಲ್ಲ ಹುಚ್ಚ ಹೋಯ್ತಿತ್ತಂತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇಷ್ಟು ನಾವು ಯಾರಿಗೆ ಪ್ಲಾಂಟ್ ಮಾಡ್ತಾ ಇದೀವಿ ಅಂತ ನೋಡೋಣ ಬನ್ನಿ. ಹಾಯ್ ಮಾಡಿ ಸೃಷ್ಟಿ ಅಂತ ನಮ್ಮ ಫ್ರೆಂಡ್. ಇವಾಗ ನಾನು ನಿಮ್ಮೊಂದು ಕತೆ ತೋರಿಸ್ತೀನಿ. ಇದರಲ್ಲಿ ಅವ್ನು ಹೇಳೋ ಕತೆ ಹೂ ಅಂತ ಹೇಳ್ಬೇಕು. ಸರಿನಾ? ನೋಡು, ಹೂ ಅಂತ ಹೇಳ್ಬೇಕು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನ್ ಗೊತ್ತಾ, ನಾವೊಂದು ರೀಲ್ಸ್ ತೋರಿಸ್ತೀವಿ, ಒಂದು ಸ್ಟೋರಿ ಹೇಳ್ತಾರೆ. ಹೇಳೋ ಸ್ಟೋರಿಗೆ ನೀವು ಅಂತ ಹೇಳ್ಬೇಕು. ಅಂತ ನಮ್ಗೆ ಹೇಳಕ್ ಇಂಟ್ರೆಸ್ಟ್ ಬರುತ್ತೆ. ಒಂದೂರಲ್ಲಿ ಒಂದ್ ಕತ್ತಿತ್ತಂತೆ, ಹೂ ಒಂದವ್ರ ಬಾಕಿ ಎಲ್ಲ ಹುಚ್ಚ ಹೋಯ್ತು. ಇವರೆಲ್ಲ ಪಾಪ ಪ್ರ್ಯಾಂಕ್ ಆಗಿದ್ದಾರೆ. ಸೊ ಇವ್ರನ್ನ ಕರ್ಕೊಂಡೋಗಿ ಬೇರೆಯವ್ರಿಗೆ ಮಾಡ್ತಾ ಇದ್ವಿ. ಓಕೆನಾ? ವೆಲ್ಕಮ್ ಗಾಯ್ಸ್. ಏನು ಗೊತ್ತಾ, ಇವಾಗ ನಾವು ಒಂದು ಸ್ಟೋರಿ ತೋರಿಸ್ತೀವಿ, ಅವ್ನು ಸ್ಟೋರಿ ಹೇಳ್ತಾನೆ. ಆ ಹೇಳೋ ಸ್ಟೋರಿಗೆ ನೀವು ಇಬ್ರು ಹ್ಞೂ ಅಂತ ಹೇಳ್ಬೇಕು. ಹಂಗಿದ್ರೆ ಅವ್ನು ಮುಂದೆ ಹೇಳ್ತಾನೆ. ಸರಿನಾ? ಇವನ ಹೆಸರು ನಂದನ್ ಅಂತ, ಇವನು ಮನೋಜ್. ಇವನು ಒಂದು ಹುಡುಗ ಇದ್ದಾನೆ, ಅವನು ಸ್ಟೋರಿ ಹೇಳ್ತಾನೆ. ಅವ್ನು ಹೇಳೋ ಸ್ಟೋರಿಗೆ ನೀವು ಹ್ಞೂ ಅಂತ ಹೇಳ್ಬೇಕು. ಸರಿನಾ? ಮಾತೇ ಇಲ್ಲ. ಹೂ ಅನ್ಸಿದ್ರೆ ಹೂ ಅಂತೀವಿ, ಇಲ್ಲ ಇಲ್ಲ. ಅವನು ಅವ್ನು ಸ್ಟೋರಿ ಮುಂದೆ ಹೇಳ್ಬೇಕಂದ್ರೆ ನೀವು ಹ್ಞೂ ಅನ್ಬೇಕು. ಹೇಳ್ತೀರಾ ಹೇಳಲ್ವಾ? ಲೆಟ್ಸ್ ಟ್ರೈ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸರಿ, ಅಷ್ಟು ಹ್ಞೂ ಅನ್ಬೇಕು. ಹೇಳ್ರು. ಒಂದೂರಲ್ಲಿ ಒಂದ್ ಕತ್ತಿತ್ತಂತೆ, ಹೂ ಒಂದವ್ರ ಬಾಕಿ ಎಲ್ಲ ಹುಚ್ಚ ಹೋಯ್ತಿತ್ತಂತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನನ್ನ ರೂಮ್ ಮೇಟ್ಗೆ ಟ್ರಾವೆಲ್ ಮಾಡೋಕೆ ಹೋಗ್ತಾ ಇದ್ವಿ. ನಾವು ಫಸ್ಟ್ ಇಯರಲ್ಲಿ ಇಬ್ಬರು ಒಂದೇ ಪಿ ಜಿಲಿ ಇದ್ವಿ, ಇವಾಗ ಬೇರೆ ಬೇರೆ ಆಗಿದ್ವಿ. ಸೊ ಈಗ ಅವಳು ಸಿಕ್ಕಿದ್ದಾಳೆ, ನಾವು ಪ್ರ್ಯಾಂಕ್ ಮಾಡೋಣ ಬನ್ನಿ. ಆಯ್ತೀವಿ. ಯಾಕೆ ಇಷ್ಟೊಂದು ಕಿಸಿತಾ ಇದೆಯಾ? ಇವಳಿಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಫ್ರೆಂಡ್ಸ್. ಇವಾಗ ಏನು ಗೊತ್ತಾ, ನಾನು ಒಂದು ರೀಲ್ಸ್ ತೋರಿಸ್ತೀನಿ, ಅದರಲ್ಲಿ ಅವನು ಸ್ಟೋರಿ ಹೇಳ್ತಾನೆ. ಆ ಸ್ಟೋರಿ ಅವ್ನು ಹೇಳ್ಬೇಕಂದ್ರೆ ನೀನು ಹ್ಞೂ ಅಂತ ಹೇಳ್ಬೇಕು. ಅವ್ನು ಸ್ಟೋರಿ ಹೇಳ್ತಾನೆ, ನೀನು ಅನ್ಬೇಕು. ಯಾಕೆ ಅವರು ಅಂತಾರೆ, ನೀನು ಅನ್ಬೇಕು. ಇಲ್ಲ, ನಾನು ಅಂದಲ್ಲ. ಅಂದಿಲ್ಲ ಅಂದರೆ ಅವ್ನು ಹೇಳಲ್ಲ. ಅವ್ನು ಹೇಳ್ದಾಗ ನೀವು ಅನ್ಬೇಕು. ಎಲ್ಲರೂ ಅಂದಿಲ್ಲ, ನಿನ್ನ ಸ್ಪೆಷಲ್. ಹ್ಞೂ ಒಂದೂರಲ್ಲಿ ಒಂದ್ ಕತ್ತಿತ್ತಂತೆ, ಹೂ ಒಂದವ್ರ ಬಾಕಿ ಎಲ್ಲ ಹುಚ್ಚ ಹೋಯ್ತು. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇವಾಗ ನಾವು ನೀತಾ ರೂಮ್ಮೇಟ್ಗೆ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನಾಗುತ್ತೆ ನೋಡೋಣ. ಮೈ ರೂಮ್ಮೇಟ್. ಹೆಲೋ. ನಾವೊಂದು ವಿಡಿಯೋ ತೋರಿಸ್ತೀವಿ, ಅವರು ಒಂದು ಸ್ಟೋರಿ ಹೇಳ್ತಾರೆ, ಅದಕ್ಕೆ ನೀನು ಹೂ ಅಂತ ಹೇಳ್ಬೇಕು. ಸರಿನಾ? ಒಂದ್ ಕತೆ ಹೇಳಲ್ಲೇ ಹ್ಞೂ. ಒಂದೂರಲ್ಲಿ ಒಂದ್ ಕತ್ತಿತ್ತಂತೆ, ಹೂ ಒಂದವ್ರ
ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ನಿನ್ನವನ